ಎಲ್ರಿಗೂ ನಮಸ್ಕಾರ. ರಕ್ಕಸಪುರದವರ ಒಂದು ಸಿನಿಮಾ ಅಂದರೆ ರಾಕ್ಷಸರೇ ತುಂಬಿಕೊಂಡಿರುವಂಥ ಒಂದು ಸಿನಿಮಾ ಅಂತ ಹೇಳ್ಬೋದು. ನಮ್ಮ ನಿರ್ದೇಶಕರು ಒಬ್ಬರು ರಾಜ್ಯಗಳು ನಮ್ಮ ರವಿ ವರ್ಮಾ ಅಂದರೆ ತುಂಬ ಎಲ್ಲ ಟೆಕ್ನಿಷಿಯನ್ಗಳು ಸೇರಿ ಮಾಡಿರುವಂಥ ಸಿನಿಮಾ. ನನಗೆ ತುಂಬ ಇಷ್ಟವಾಗಿದ್ದು ಇದರಲ್ಲಿ ಚಿತ್ರಕಥೆ, ಅವ್ರು ತಗೊಂಡೋಗಿರುವಂಥ ಆ ಸ್ಟೈಲ್ ಆಫ್ ಸ್ಕ್ರೀನ್ ಪ್ಲೇ ಇದೆ, ತುಂಬ ಗ್ರಿಪ್ಪಿಂಗ್ ಆಗಿ ತಗೊಂಡು ಹೋಗಿದ್ದಾರೆ. ಮತ್ತು ಎಲ್ಲೂ ಒಂದು ಸೀನ್ ಎಡ್ಜಲ್ಲಿ ಕೂರಿಸುತ್ತೆ, ಅದಕ್ಕಿಂತ ಹೆಚ್ಚಾಗಿ ಆ ಫೋಟೋಗ್ರಫಿ ಅದಕ್ಕೆ ತುಂಬ ಹೆಲ್ಪ್ ಮಾಡಿದೆ ಅನ್ಕೋತೀನಿ. ಅದ್ರ ಜೊತೆಗೆ ಬ್ಲೆಂಡ್ ಆಗಿರುವಂಥದ್ದು ರೀ ರೆಕಾರ್ಡಿಂಗ್ ಅರ್ಜುನ್ ಜನ್ಯ ಅವರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅಂದರೆ ಇನ್ನೊಂದು ವಿಚಾರ ಏನು ಅಂತಂದರೆ, ಯಾವಾಗಲೂ ಕೇಳ್ತಾ ಇರ್ತಾರೆ ಮಲಯಾಳಂ ಥರದ್ದು ಸಿನಿಮಾಗಳು, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಬರಲ್ಲ ಅಂತ. ನಿಜವಾಗ್ಲೂ ರಕ್ಕಸಪುರದವಳು ಅನ್ನೋ ಒಂದು ಸಿನಿಮಾ ಒಂದು ಪ್ಯೂರ್ಲಿ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಅಂದರೆ ನಮ್ಮ ಇತ್ತೀಚಿನ ದಿನಗಳಲ್ಲಿ ಒಂದು 5 ವರ್ಷದಿಂದ ಈಚೆಗೆ ಎಲ್ಲೂ ಬಂದಿರದೇ ಇರುವಂಥ ಒಂದು ಸಿನಿಮಾ. ನಿಜವಾಗ್ಲೂ ರವಿ ಸಾರಂಗ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಟೈಮ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ರು, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅದ್ರ ಜೊತೆಗೆ ರಾಜ್ಬಿ ಶೆಟ್ಟಿ ಅವ್ರ ನಟನೆ ಮತ್ತು ನಮ್ಮ ಅನಿರುದ್ಧ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನ್ನ ಫ್ರೆಂಡ್ ಅರ್ಚನಾ ಸಕ್ಕದಾಗಿ ಮಾಡಿದ್ದಾರೆ. ಯಾಕೆಂತಂದರೆ ಫಸ್ಟ್ ಟೈಮ್ ಅವ್ರದ್ದು ಇದನ್ನು ನೋಡಿದ್ದು, ಅದಕ್ಕಿಂತ ಮುಂಚೆ ಯಾವುದೋ ಒಂದು ಸಣ್ಣ ಪಾತ್ರದಲ್ಲಿ ನೋಡಿದ್ದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅರ್ಚನಾ. ಆ ಮಗು ಅಂದರೆ ಪ್ರತಿಯೊಂದು ಪಾತ್ರಗಳನ್ನು ತುಂಬ ಚೆನ್ನಾಗಿ ಕಟ್ಕೊಂಡಿದ್ದಾರೆ ಎಲ್ಲರೂ. ಅಂದರೆ ಈ ಥಿಯೇಟ್ರಿಂದ ಹೋದ್ಮೇಲೆ ಇಂಥದ್ದೊಂದು ಸಿನಿಮಾನ ನಾವು ನೋಡಬೇಕಾಗಿತ್ತು, ನೋಡಿದರೆ ಚೆನ್ನಾಗಿರ್ತಾ ಇತ್ತು ಅಂತ ಅಂದ್ಕೊಳ್ಳೋ ಬಂದು ಈಗಲೇ ಇದೆ. ರಕ್ಕಸಪುರದವಳು ಅನ್ನೋ ಒಂದು ಸಿನಿಮಾ ಎಲ್ಲ ಕಡೆ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಫ್ಯಾಮಿಲಿ ಜೊತೆ ಸಿನಿಮಾ ನೋಡುವಂಥ ಒಂದು ಸಿನಿಮಾ. ಎಲ್ಲರೂ ಬಂದು ಇಂಥ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿದ್ರೆ ಹೊಸ ಡೈರೆಕ್ಟರ್ಗಳು ಇನ್ನೂ ಒಂದಿಷ್ಟು ಪ್ರಯತ್ನಗಳನ್ನ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಮತ್ತು ಇದನ್ನು ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡಿರುವಂಥದ್ದು, ಇಲ್ಲಿವರೆಗೂ 5 ಪಾಸ್ಟ್ ಆಗಿದ್ರು ರವಿ ವರ್ಮಾ ಅಂತ. ಇವಾಗ ಫಸ್ಟ್ ಟೈಮ್ ಒಂದಷ್ಟು ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕು ಅಂತ ಮೊದಲನೇ ಸಾರಿ ನಿರ್ಮಾಣ ಕೂಡ ಮಾಡಿದ್ದಾರೆ. ಈ ಎಲ್ಲ ಹೊಸ ಚಿತ್ರತಂಡಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ. ಮಸ್ಟ್ ಆ್ಯಂಡ್ ಶುಡ್ ಎಲ್ಲರೂ ಬಂದು ಈ ಸಿನಿಮಾನ ನೋಡಿ. ಆಲ್ ದ ವೆರಿ ಬೆಸ್ಟ್ ಇಡೀ ಚಿತ್ರತಂಡಕ್ಕೆ. ಆಲ್ ದ ವೆರಿ ಬೆಸ್ಟ್. ಸೂಪರ್ ಸಸ್ಪೆನ್ಸ್ ಹಾರನ್ನು ಬ್ಲೆಂಡ್ ಮಾಡಿರೋಂಥ ಚಿತ್ರ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ರೈಟರ್ ನೀವೆಲ್ಲ ತುಂಬ ಒಂದು ಭಾಳ ಡಿಫ್ರೆಂಟಾಗಿ ಟ್ವಿಸ್ಟು ಟರ್ನು. ನಮಗೆ ನೋಡ್ತಾ ಇದೇನು ದೆವ್ವದ ಕಥೆನ, ಇದ್ರಲ್ಲಿ ಯಾರೋ ಮರ್ಡರ್ ಇದ್ದಾರೆ, ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ತುಂಬ ಅದ್ಭುತವಾಗಿ ಮಾಡಿದ್ದೀರಾ. ವೆರಿ ಗುಡ್, ಒಳ್ಳೆ ಪ್ರಯತ್ನ. ನೀವು ಅದ್ಭುತವಾಗಿ ಮಾಡಿದ್ದೀರಾ ಅವರೇ, ಸೂಪರ್. ನೀವು ಅಷ್ಟೇ ಮನಸ್ಸಲ್ಲಿ ಕೂತ್ಕೊಂಡ್ಬಿಡ್ತೀವಿ. ತುಂಬ ಚೆನ್ನಾಗಿ ಮಾಡಿದ್ದೀವಿ. ಕ್ಯಾರೆಕ್ಟ್ರು ಬೆಂಡ್ ಮಾಡಿ ಇಲ್ಲಿ ಸಾಫ್ಟ್ ಹಾಕೊಂಡಿದ್ದೀರಲ್ಲ, ಹರಿಮಕ್ಕಳು ಕಟ್ಟಿದ್ದೀರಿ. ಬಟ್ ರಾಜ್ಬಿ ಶೆಟ್ಟಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲದಕ್ಕಿಂತ ನನ್ನ ಭಾಳ ಹಳೆಯ ಸ್ನೇಹಿತ ರವಿ ವರ್ಮಾ ಅವ್ರ ಪ್ರೊಡಕ್ಷನ್ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಈ ಮೂಲಕ ಅವ್ರನ್ನ ಕೇಳ್ಕೊಂತಿದ್ದೆ, ಇದೇ ಥರ ಯಂಗ್ಸ್ಟರ್ಸ್ಗೆ ಈ ಥರದವ್ರಿಗೆಲ್ಲ ಚಾನ್ಸ್ ಕೊಟ್ಕೊಂಡು ಇನ್ನೊಂದೇ ಸಿನಿಮಾಗಳು ಮಾಡಿ ಪ್ರೊಡಕ್ಷನ್ ವ್ಯಾಲ್ಯೂ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆಮೇಲೆ ಪ್ರತಿಯೊಂದು ಆ ಹಳ್ಳಿ ಗಿಳ್ಳಿ ತೋರಿಸೋದು ತುಂಬ ಚೆನ್ನಾಗಿದೆ. ಮೇಕಿಂಗ್ ವೈಸು ತುಂಬ ಚೆನ್ನಾಗಿದೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಎಲ್ರಿಗೂ. ಎಲ್ಲರೂ ಆಲ್ರೆಡಿ ಇಷ್ಟಪಟ್ಟು ಪಿಕ್ಚರ್ ನೋಡ್ತಾ ಇದ್ದಾರೆ ಅಲ್ವಾ, ಒಳ್ಳೆ ಇದಾಗುತ್ತೆ ಬಿಡಿ ನಿಮಗೆ. ವಿಶ್ ಯು ಆಲ್ ದ ಬೆಸ್ಟ್. ಖಂಡಿತ ಒಳ್ಳೆಯದಾಗಿ. ಓಕೆ, ಥ್ಯಾಂಕ್ ಯು ಸರ್. ನೀವು ಕತೆ ಬರೀತಿರುವಾಗ ಕತೆ ಪಾತ್ರಗಳು ನೆನಪಾಗ್ತಾ ಇರ್ತವೆ ನಿಮ್ಮ ಪಕ್ಕದಲ್ಲಿ ಬಂದು ಕೂತ್ಕೊಳ್ಳಿ. ಅಂದರೆ ನೀವು ಕತೆ ಬರೀತಾ ಇರ್ತೀರಲ್ಲ, ಈ ಕ್ಯಾರೆಕ್ಟರ್ ನೋಡಿದ್ರಲ್ಲ, ಒಂದು ಕೇಸ್ನ ಯೋಚನೆ ಮಾಡುವಾಗ ಕೇಸ್ ಸಂಬಂಧಪಟ್ಟವರೆಲ್ಲ ನೆನಪಾಗ್ತಾ ಇರ್ತಾರೆ. ಪ್ರಾಬ್ಲಮ್ ಇದೆ ರೈಟರ್ಸ್ಗೆಲ್ಲ ಪ್ರಾಬ್ಲಮ್ ಇರ್ಬೋದು ಏನ್ರಿ. ಅದು ಟ್ವಿಸ್ಟ್ 8 ಟ್ವಿಸ್ಟ್ ಭಾಳ ಚೆನ್ನಾಗಿದೆ. ರಾಜ್ಬಿ ಶೆಟ್ಟಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಆ ಮಗುನು ತುಂಬ ಚೆನ್ನಾಗಿ ಮಾಡಿದೆ. ಎಲ್ಲರೂ ಕ್ಯಾರೆಕ್ಟರ್ಗಳು ತುಂಬ ಚೆನ್ನಾಗಿದೆ. ಗುಡ್ ಅಟೆಂಪ್ಟ್. ಸಿನಿಮಾ ಇಷ್ಟು ಹಿಡಿತದಲ್ಲಿ ಮಾಡಿದರೆ ಅಂದರೆ ಆಶ್ಚರ್ಯ. ಕಾನ್ಸೆಪ್ಟ್ ಒಳ್ಳೆಯದಾಗಿ ಓಕೆ, ಥ್ಯಾಂಕ್ ಯು.